ಮುಖ್ಯ. ಯಾಕಂದರೆ ಇವತ್ತು ಎಷ್ಟೋ ನಮ್ಮ ಹತ್ರ ದುಡ್ಡಿದ್ರೂ ಕೂಡ ಆರೋಗ್ಯ ಇಲ್ಲ ಅಂದರೆ ಆ ದುಡ್ಡನ್ನು ನಾವೇನೂ ಮಾಡೋದಕ್ಕಾಗಲ್ಲ. ಎಷ್ಟೇ ಹಣ ಆಸ್ತಿ ಇದ್ದರೂ ಕೂಡ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಬಹಳ ನಮ್ಮ ಮುಖ್ಯ. ಅದರಲ್ಲೂ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ಹೆಸರಾಂತ ಪ್ರತಿಷ್ಠಿತ ಆಸ್ಪತ್ರೆಗಳಾದಂಥ ನಾರಾಯಣ ನೇತ್ರಾಲಯ, ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ಈ ಥರದ ಒಂದು ಸಂಸ್ಥೆಗಳ ಡಾಕ್ಟ್ರುಗಳು ಮತ್ತು ಆ ಒಂದು ನುರಿತ ಸಿಬ್ಬಂದಿ ನಮ್ಮ ಒಂದು ಈ ಗ್ರಾಮಕ್ಕೆ ಬಂದು ನಮ್ಮೆಲ್ಲರ ಗ್ರಾಮದ ಜನರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆಗಳ ಜೊತೆ ನಿರಂತರವಾದ ಸಂಪರ್ಕವನ್ನು ಇಡ್ತಾ ಎಲ್ಲ ಜನರ ಆರೋಗ್ಯ ಕಾಪಾಡುವಲ್ಲಿ ಇವರೆಲ್ಲರೂ ಸಹಕರಿಸ್ತಿದ್ದಾರೆ. ಇಂಥ ಒಂದು ಶಿಬಿರಗಳಿಗೆ ಹೆಚ್ಚಿನ ಜನ ಬಂದು ಈ ಒಂದು ಶಿಬಿರಗಳನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಮ್ಮೆಲ್ಲರ ಶ್ರಮ, ಇವತ್ತಿನ ಶ್ರಮ ಕೂಡ ಸಾರ್ಥಕ ಆಗುತ್ತೆ ಅಂತ ನಾನು ಹೇಳ್ತಾ ಜನಪರ ವೇದಿಕೆ ಅಧ್ಯಕ್ಷರನ್ನ ನಮ್ಮೆಲ್ಲ ಪದಾಧಿಕಾರಿಗಳನ್ನು ಅಭಿನಂದಿಸ್ತೀನಿ. 100 ವರ್ಷಗಳ ಹಿಂದೆ ಈ ಊರಲ್ಲಿ ಚಿಕ್ಕಮುನಿಯಮ್ಮ ಅಂತ ಒಬ್ಬರಿದ್ದರು. ಅದು ಆವಾಗ ಚಂದ್ರದಿಣ್ಣೆ ಅಂತ ಅಲ್ಲಿ ಇತ್ತಂತೆ, ಅಲ್ಲಿರೋ ಆಂಜನೇಯ ದೇವಸ್ಥಾನದಲ್ಲಿ ಇದ್ದಂಥದ್ದು. ಆಗ ಇನ್ನು ಪ್ಲೇಗ್ ಬಂದು ಊರವರೆಲ್ಲ ಊರಿಗೆ ಹೋದಾಗ ಆಯಮ್ಮ ಒಬ್ಬಳೇ ಇದ್ದಾಗ ಇಲ್ಲಿ ದೇವರು ಅವ್ರನ್ನ ಕಾಪಾಡಿದ್ರು ಅನ್ನೊಂದು ಪ್ರತೀತಿಗಾಗಿ ಆಯಮ್ಮ ಅವಿದ್ಯಾವಂತೆ ಆದರೂ ಕೂಡ ತನ್ನ ಎಲ್ಲ ಆಸ್ತಿಯನ್ನು ತನ್ನ ಜಾತಿ ಜನಾಂಗಕ್ಕೆ ಬರೆದಿಲ್ಲ. ಈ ದೇವಸ್ಥಾನಕ್ಕಾಗಿ ದಾನ ಮಾಡಿದ ಒಬ್ಬ ಮಹಾತಾಯಿ ಚಿಕ್ಕಮುನಿಯಮ್ಮನವರ ಕೃಪೆಯಿಂದಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಕೂರುವಂಥ ಒಂದು ಅವಕಾಶ ಮಾಡಿಕೊಟ್ಟಂಥ ಈ ಸಂದರ್ಭಕ್ಕೆ, ಈ ಸ್ಥಳಕ್ಕೆ, ಈ ಸಮಯಕ್ಕೆ ಸಾಕ್ಷಿಯಾಗಿ ನಾನು ಆಕೆನ ಸ್ಮರಿಸ್ತೇನೆ. ನನಗೆ ಇಂಥ ಒಂದು ಆವತ್ತಿನ ಆಕೆಯ ಒಂದು ಪೂರ್ವ ಆಲೋಚನೆಯಿಂದಾಗಿ ಇಂಥ ಒಂದು ಶಿಬಿರ ನಡೆಸಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಈಗಾಗಲೇ ನಮ್ಮ ಆರೋಗ್ಯದ ಬಗ್ಗೆ, ನಮ್ಮ ಅಂಗಾಂಗಗಳ ಬಗ್ಗೆ, ಇವತ್ತಿನ ಸಂದರ್ಭ ಒತ್ತಡದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದರಿಂದಾಗಿ ಇವತ್ತು ಈ ಭಾಗಗಳಲ್ಲಿ ಈಗ ನಮ್ಮ ಭೂಪ್ರದೇಶಗಳೇನಾಗಿದೆ, ಆ ಕಡೆ ಪೂರ್ತಿ ಹಳ್ಳಿನೂ ಅಲ್ಲ, ಈ ಕಡೆ ಪೂರ್ತಿ ನಗರನೂ ಅಲ್ಲ. ಮತ್ತು ಅದ್ರ ಜೊತೆಗೆ ಸುಮ್ಮನೆ ಇರಲಿಕ್ಕೆ ಪರಿಸರದ್ದು ಕೂಡ ಸಮಸ್ಯೆ. ನೀರಿನ ಮಾಲಿನ್ಯ ಇದೆ, ಕೆಟ್ಟಿದೆ, ವಾಯು ಮಾಲಿನ್ಯ ಆಗಿದೆ, ಶಬ್ದ ಮಾಲಿನ್ಯ, ಇವೆಲ್ಲ ಪರಿಸರಗಳು ಕೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಆರೋಗ್ಯ ಕೂಡ ಭಾಳ ಮುಖ್ಯ ಆಗಿದೆ. ಅಂಥ ಆರೋಗ್ಯವನ್ನು ಪರಿಪೂರ್ಣವಾಗಿ ಪಡೆಯುವಂಥ ಮೊದಲೇ ನಾವೇ ಇಲ್ಲಿ ಉತ್ಪತ್ತಿ ಮಾಡಿ ಬೆಳ್ಕೊಂಡು ತಿನ್ನುವಂಥ ಹೊಲ ಗದ್ದೆಗಳೆಲ್ಲ ಇಲ್ದಿರದಾಗಿ ಡಿಪೆಂಡೆಂಟ್ ಆಗಿದ್ದವು. ಸೊ ಡಿಪೆಂಡೆಂಟಿಂದ ಅನಿವಾರ್ಯ ಇದೆ. ಆದರೂ ಕೂಡ ನಮ್ಮ ಈ ಭಾಗದ ಸುತ್ತಮುತ್ತಲಿನ ವಿಶೇಷವಾಗಿ ನಾರಾಯಣ ನೇತ್ರಾಲಯ ಮತ್ತು ಆಕ್ಸ್ಫರ್ಡು ಇಂಥ ಸಂಸ್ಥೆಗಳು ಮುಂದೆ ಬಂದವು. ಭಾಳ ದೊಡ್ಡ ಪ್ರತಿಷ್ಠಿತ ಒಂದು ವೈದ್ಯಕೀಯ ಸಂಸ್ಥೆಗಳಾದರೂ ಕೂಡ ಇಂಥದಕ್ಕೆ ಮುಂದೆ ಬಂದು ಈ ಸಾಮಾನ್ಯ ಜನರಿಗೆ, ಗ್ರಾಮೀಣ ಜನರಿಗೆ ಒಂದು ಸಹಾಯ ಮಾಡಲಿಕ್ಕೆ ಈ ಸೋಮೇಶ್ವರ ದೇವಾಲಯ ಆವರಣದಲ್ಲಿ, ಈ ಸೋಮೇಶ್ವರ ದೇವಾಲಯ ಈ ಒಂದು ದಾನಿ ಕೊಟ್ಟಂಥ ಈ ಭೂಮಿಯಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯ ನಡೀತದೆ. ನನಗಂತೂ ಈ ಟ್ರಸ್ಟ್ನ ಅಧ್ಯಕ್ಷನಾಗಿ ಇವತ್ತು ಭಾಳ ಸಂತೋಷ ಆಗ್ತದೆ. ನಾವು ಈ ಕೆಲಸ ಮಾಡೋಕ್ಕಾಗದೇ ಇರೋದನ್ನು ಇವತ್ತು ಲಯನ್ಸ್ ಕ್ಲಬ್ ಮತ್ತು ಗಂಧದನಾಡು ಜನಪರ ವೇದಿಕೆಯವರು ಮಾಡಿದರೆ ಅವ್ರನ್ನ ನಾನು ಮತ್ತೊಮ್ಮೆ ಅಭಿನಂದಿಸಿ ಇದರ ಅನುಕೂಲವನ್ನು ತಾವೆಲ್ಲರೂ ಪಡ್ಕೋಬೇಕಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಆಗಸ್ಟ್ 12ನೇ ತಾರೀಕು ನಮ್ಮ ಲಯನ್ಸ್ ಕ್ಲಬ್ನ ಆವರಣದಲ್ಲಿ ಕಿಮ್ಸ್ ಆಸ್ಪತ್ರೆ ಮತ್ತು ನಾರಾಯಣ ನೇತ್ರಾಲಯ ಸಹಯೋಗದೊಂದಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀರಿ. ಹಾಗೂ ನಮಗೆ ಈ ಭಾಗದಲ್ಲಿ ಪ್ರಥಮ ಬಾರಿಗೆ ನಮ್ಮ ಜಿಗಣಿ ಭಾಗದಲ್ಲಿ ಗಂಧದ ನಾಡು ವೇದಿಕೆ ಮತ್ತು ಬಂಡೆನಾಳ ಸಂದ್ರದ ಈ ಗ್ರಾಮದ ಯುವಕರು ನಮ್ಮ ಜೊತೆಯಾಗಿದ್ದಕ್ಕೆ ಮೊದಲಿಗೆ ಈ ಗ್ರಾಮದ ಯುವಕರಿಗೆ ಮತ್ತು ಗಂಧದ ನಾಡು ವೇದಿಕೆಯವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾವು ಪ್ರತಿ ತಿಂಗಳು ಒಂದು ಸಮಾಜ ಪರ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಪ್ರತಿ ನಮ್ಮ ಜಿಗಣಿ ಹೋಬಳಿಯಲ್ಲಿ ಪ್ರತಿ ಶಾಲೆಗೆ ಒಂದು 50ರಿಂದ 1 ಲಕ್ಷ ರೂಪಾಯಿ ಮೇಲ್ಪಟ್ಟು ಶಾಲಾ ಮಕ್ಕಳಿಗೆ ಮೂಲಭೂತ ಸೌಕರ್ಯಗಳ ಡೆಸ್ಕ್ಗಳನ್ನು ವಿತರಣೆ ಮಾಡುತ್ತಿರುತ್ತಿದ್ದೀರಿ. ಹಾಗೂ ನಲಿಕಲಿ ಅಂತ ಈಗ ಹೊಸದಾಗಿ ಏನು 1ರಿಂದ 3ನೇ ತರಗತಿ ಮಕ್ಕಳಿಗೆ ಏನು ನೆಲದಲ್ಲಿ ಕುಳಿಸಿ ಪಾಠ ಮಾಡ್ತಿದ್ದ ಮಕ್ಕಳಿಗೆ ಈಗ ನಾವು ಆ ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ನಮ್ಮ ಮಕ್ಕಳು ನೆಲದಲ್ಲಿ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಸೆಟ್ಗೆ ಒಂದು 6 ಜನ ಮಕ್ಕಳು ಕೂತ್ಕೊಂಡು ಅನ್ನೋದಕ್ಕೆ ಒಂದು 12,000 ರೂಪಾಯಿ ಮೇಲ್ಪಟ್ಟು ಒಂದು ಸೆಟ್ಟು ಒಂದು ಶಾಲೆಗೆ ಕೊಡಬೇಕಂತವು ಒಂದೊಂದು ಶಾಲೆಗೆ ಕನಿಷ್ಠ ಪಕ್ಷ 6ರಿಂದ 10 ಸೆಟ್ಗಳು ಕೊಟ್ಕೊಂಡು 1 ಲಕ್ಷ ರೂಪಾಯಿವರೆಗೂ ಕೊಟ್ಕೊಂಡು ನಾವು ಈ ಸಮಾಜ ಪರ ಕೆಲಸ ಮಾಡ್ತಾ ಇರ್ತೀರಿ ಲಯನ್ಸ್ ಕ್ಲಬ್ನ ಪರವಾಗಿ. ಹಾಗೂ ಲಯನ್ಸ್ ಕ್ಲಬ್ಬಿನ ಇನ್ನಿತರ ಕಾರ್ಯಚಟುವಟಿಕೆಗಳು ನಮ್ಮದೇ ಆದ ಒಂದು ರಿಯಾಯಿತಿ ದರದಲ್ಲಿ ಒಂದು ಲ್ಯಾಬ್ ನಡೆಸ್ತಾ ಇದ್ದೀರಿ. ಬೇರೆ ಕಡೆ ಒಂದು ಲ್ಯಾಬ್ಗೂ ನಮ್ಮ ಲ್ಯಾಬ್ಗೂ ರಿಯಾಯಿತಿ ದರ, ಬೇರೆ ಕಡೆ ಲ್ಯಾಬ್ 10 ರೂಪಾಯಿ ಇದ್ದರೆ ನಮ್ಮ ಹತ್ರ 3 ರೂಪಾಯಿ, ಶೇಕಡ 70% ಅಷ್ಟು ಕಮ್ಮಿನಲ್ಲಿ ಲ್ಯಾಬ್ ಒಂದು ಸರ್ವಿಸ್ ಕೊಡ್ತಾ ಇದ್ದೀರಿ. ಇದು ಪ್ರತಿ ತಿಂಗಳು ನಿರಂತರವಾಗಿ ನಾವು ಸೇವೆ ಮಾಡ್ಕೊಂಡಿರ್ತೀವಿ. ಮತ್ತು ನಮ್ಮದೇ ಆದ ಒಂದೊಂದು ಅತ್ಯಾಧುನಿಕ ಸುಸಜ್ಜಿತವಾದ ಒಂದು ಆಂಬುಲೆನ್ಸ್ ಮೊನ್ನೆ ನೆಕ್ಸ್ಲೆಟರ್ ಕಂಪ್ನಿಯ ಒಂದು ಸಹಯೋಗದೊಂದಿಗೆ ಒಂದು ಆಂಬುಲೆನ್ಸನ್ನು ಪಡ್ಕೊಂಡು 15 ಲಕ್ಷ ರೂಪಾಯಿ ಆಂಬುಲೆನ್ಸ್ ಪಡ್ಕೊಂಡು ಈ ನಮ್ಮ ಸುತ್ತಮುತ್ತಲಿನ ಸೇವೆಗೆ ಮುಡುಪಾಗಿಟ್ಟಿರ್ತೀರಿ.
ಕನಿಷ್ಠ ಪಕ್ಷ ನಮ್ಮ ಆಂಬುಲೆನ್ಸ್ ಸೇವೆಯನ್ನು ತಿಂಗಳಿಗೆ ಒಂದು 35ರಿಂದ 40 ಜನ ಉಪಯೋಗಿಸ್ಕೊತಾ ಇದ್ದಾರೆ. ಲ್ಯಾಬ್ ಸೇವೆಯನ್ನು ಒಂದು 300ರಿಂದ 400 ಜನ ಮೇಲ್ಪಟ್ಟು ಲ್ಯಾಬ್ ಸೇವೆಯನ್ನು ಉಪಯೋಗಿಸ್ಕೊತಾ ಇದ್ದಾರೆ. ನಾವು ಈ ಥರ ಸಮಾಜ ಪರ ಚಟುವಟಿಕೆಗಳು ಈ ನಮ್ಮ ಜಿಗಣಿ ಹೋಬಳಿ ಎಲ್ಲ ಭಾಗದ ಗ್ರಾಮದ ಯುವಕರು ನಮ್ಮ ಜೊತೆಗೂಡ್ಕೊಂಡಿರ್ತಾರೆ. ಈ ಭಾಗದಲ್ಲಿ ಗಂಧದ ನಾಡು ಪರ ವೇದಿಕೆ ಮತ್ತು ನಮ್ಮ ಏನು ಈಗಿನ ಯುವಕ ತಂಡ ಇದೆ, ಹಾಗೂ ನಮ್ಮ ನಾರಾಯಣ ನೇತ್ರ ಇದೆ, ನಮ್ಮ ದೇವರಾಜ್ ಸರ್ ಅವ್ರ ತಂಡ ಹಾಗೂ ಆಕ್ಸ್ಫರ್ಡ್ನ ಈ ತಂಡದ ಸಹಯೋಗದ ಮುಂದೆ ನಾವು ಇದೇ ರೀತಿ ಸಮಾಜ ಪರವಾದ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀರಿ. ಇದಕ್ಕೆ ತಮ್ಮಗಳ ಬೆಂಬಲ ಗಂಧದ ನಾಡು ಜನಪರ ವೇದಿಕೆ ಮತ್ತು ಲಯನ್ಸ್ ಕ್ಲಬ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರ ಅತ್ಯಂತ ಒಳ್ಳೆಯ ಕಾರ್ಯಕ್ರಮ. ಈ ಜಾಗದಲ್ಲಿ ಅದರಲ್ಲೂ ಈ ಜಾಗವನ್ನು ದಾನ ಮಾಡಿ ಮುಂದೊಂದಿನ ಇಂಥ ಒಂದು ಪವಿತ್ರವಾದ ಒಂದು ಒಳ್ಳೆಯ ಕಾರ್ಯ ನಡೀಬೋದಂತ ಆಕೆ 100 ವರ್ಷಗಳಿಂದ ಇದ್ದಂಥ ಮುನ್ಸಿಕಂಪ್ನವರು ಬಯಸಿದ್ರು ಏನೋ. ಇವತ್ತು ಅವ್ರು ಇದ್ದಿದ್ರೆ ಭಾಳ ಸಂತೋಷ ಪಡೋರು. ಅವರು ಅವಿದ್ಯಾವಂತರಾದರು. ಈ ಊರಿನ ಮತ್ತು ಈ ಊರು ಜನರ ಮತ್ತು ಸುತ್ತಮುತ್ತ ಊರುಗಳ ಜನರ ಅನುಕೂಲಕ್ಕಾಗಲಿ ಅಂತೇಳಿ ತನ್ನ ಸ್ವಂತ ಆಸ್ತಿಯನ್ನು ದಾನ ಮಾಡಿದಂಥ ಆ ಮಹಾತಾಯಿಯನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಇವತ್ತು ಭಾಳಷ್ಟು ಜನ ಬಂದಿದ್ದೀರಿ ಇವತ್ತು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳಲಿಕ್ಕೆ. ಅದರಲ್ಲೂ ವಿಶೇಷವಾಗಿ ಈ ಭಾಗದ ಕರ್ನಾಟಕದ ಪ್ರತಿಷ್ಠಿತ ಸಂಸ್ಥೆಗಳು, ವೈದ್ಯಕೀಯ ಸಂಸ್ಥೆಗಳಾದಂಥ ನಾರಾಯಣ ನೇತ್ರಾಲಯ ಮತ್ತು ಆಕ್ಸ್ಫರ್ಡ್ ಅಂತ ಹಾಸ್ಪಿಟ್ಲ್ಗಳು ನುರಿತ ವೈದ್ಯರು ಬಂದಿದ್ದಾರೆ ಮತ್ತು ಅವ್ರ ಜೊತೆಗೆ ಔಷಧಿಗಳನ್ನು ತಂದಿದ್ದಾರೆ. ಇದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಜನಪರ ವೇದಿಕೆಯವರು ಆಯೋಜಿಸಿದ್ದಾರೆ. ಅವ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಲಯನ್ಸ್ ಕ್ಲಬ್ನವರು ಕೂಡ ಅನೇಕ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಈಗ ತಾನೇ ನಮ್ಮ ಸ್ನೇಹಿತರು ಹೇಳ್ತಾಯಿದ್ರು, ಉಚಿತವಾಗಿದ್ದ ಬ್ಲಡ್ ಚೆಕಪ್ಪು ಮತ್ತು ECG ಇವೆಲ್ಲ ಕೂಡ ಜಿಗಣಿಯಲ್ಲಿ ನಿರಂತರ ಓಪನ್ ಮಾಡಿದ್ದಾರೆ. ಇದು ಲ್ಯಾಬ್ ಥರ ಪ್ರಯೋಗಾಲಯ, ಅದು ಭಾಳ ಅನಿವಾರ್ಯ ಕೂಡ ಇವತ್ತಿನ ದಿನಗಳಲ್ಲಿ. ಯಾಕೆ ಅನಿವಾರ್ಯ ಅಂದರೆ ಜಿಗಣಿ ಪ್ರದೇಶ ಏನಾಗಿದೆ, ಕಡೆ ಏರ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್ಗಳು ಜಾಸ್ತಿ ಇರ್ತಕ್ಕಂಥ ಈ ಭಾಗಕ್ಕೆ ನಾವು ಇವತ್ತು ಭಾಳ ಅತ್ಯುತ್ತಮವಾದ ಭೂಮಿಗಳನ್ನು, ಗದ್ದೆಗಳನ್ನು, ಹೊಲಗಳನ್ನು, ಒಂದು ತರಕಾರಿ ಬೆಳೀತಕ್ಕಂಥ ಜನ ಇವತ್ತು ಅನಿವಾರ್ಯವಾಗಿ ಈ ಕಡೆ ಶಿಫ್ಟ್ ಆಗಿಬಿಟ್ಟಿದೆ. ಇವತ್ತು ನಮ್ಮ ಆರೋಗ್ಯ ಚೆಕ್ ಮಾಡಿಸ್ಕೊಳ್ಳೋದು ಮತ್ತು ಆರೋಗ್ಯವಾಗಿರೋದೇ ಒಂದು ಪ್ರಥಮ ಆದ್ಯತೆ ಆಗಿರ್ತಕ್ಕಂಥ ಒಂದು ಭೂಪ್ರದೇಶದಲ್ಲಿದ್ದೀವಿ. ಇಂಥ ಸಂದರ್ಭದಲ್ಲಿ ಇಂಥ ವೈದ್ಯಕೀಯ ಸಂಸ್ಥೆಗಳು, ಅಂಥ ಸಂಘ ಸಂಸ್ಥೆಗಳು ಮತ್ತು ವಿಶೇಷವಾಗಿ ವೈದ್ಯಕೀಯ ಸಂಸ್ಥೆಗಳು ಆಯೋಜಿಸಿರ್ತಕ್ಕಂಥ ಈ ಒಂದು ಶಿಬಿರ ಯಶಸ್ವಿಯಾಗಲಿ. ಎಲ್ಲರೂ ಜನಪರ ಗಂಧದ ನಾಡು ವೇದಿಕೆಯವರ ಜೊತೆಯಲ್ಲಿ ಆಯೋಜನೆಗೊಂಡಿರುವ ನಮ್ಮ ಲಯನ್ಸ್ ಕ್ಲಬ್ನ ಈ ಆರೋಗ್ಯ ಶಿಬಿರದ ಕಾರ್ಯಕ್ರಮದಲ್ಲಿ ನಾವು ಇದನ್ನು ಸದುಪಯೋಗಪಡಿಸ್ಕೊಬೇಕಂತ ಜನಗಳಲ್ಲಿ ನಾವು ಕೇಳ್ಕೊತೀವಿ ಮೊದಲನೇ ಬಾರಿಗೆ. ಹಾಗೂ ನಾವು ಹೆಚ್ಚಾಗಿ ಹೇಳೋದೇನಿಲ್ಲ, ನಾವು ಪ್ರತಿ ತಿಂಗಳಿಗೆ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀರಿ. ಜನಗಳಲ್ಲಿ ನಾವು ಕೇಳ್ಕೊಳೋದು ನಮ್ಮದು ಉಚಿತವಾದ ಒಂದು ಆಂಬುಲೆನ್ಸ್ ಸೇವೆ ಇರ್ತದೆ. ಈ ಭಾಗದಲ್ಲಿ ನಮ್ಮ ಆಂಬುಲೆನ್ಸ್ ನಂಬರ್ ಕೊಡ್ತಾರೆ. ನಮ್ಮ ಉಚಿತ ಆಂಬುಲೆನ್ಸ್ ಸೇವೆ 24x7 ಒಂದು 15 ಲಕ್ಷ ರೂಪಾಯಿ ಅದಕ್ಕೋಸ್ಕರ ಒಂದು ಗಾಡಿ ಮಡಗಿದ್ದೀರಿ. ಹಾಗೂ ಲ್ಯಾಬ್ ಇದೆ. ಈ ಸೇವೆಯನ್ನು ಉಪಯೋಗಿಸ್ಕೊಂಡು ಜನಪರವಾಗಿ ಈ ಕೆಲಸಗಳಿಗೆ ನಮಗೆ ನಮ್ಮ ಜಿಗಣಿ ಹೋಬಳಿಯ ಈ ಎಲ್ಲ ಪ್ರಾಂತ್ಯದ ಜನಗಳು, ಯುವಕರು ನಮಗೆ ಪ್ರೋತ್ಸಾಹ ಕೊಡಬೇಕೆಂದು ನಮ್ಮಲ್ಲಿ ಮೊದಲನೇ ಬಾರಿಗೆ ಅವರನ್ನು ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ನಮ್ಗೆ ಆಹ್ವಾನಿಸಿದ ಜನಪರ ವೇದಿಕೆಯವರೆಗೂ ಹಾಗೂ ಈ ಗ್ರಾಮದ ಇಲ್ಲಿನ ಮುಖಂಡರಿಗೂ ಮೊದಲಿಗೆ ಧನ್ಯವಾದಗಳು ತಿಳಿಸ್ತೀನಿ. ಗಂಧದ ನಾಡು ಜನಪರ ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ಘಟಕ, ಲಯನ್ಸ್ ಕ್ಲಬ್ ಆಫ್ ಜಿಗಣಿ ಟೌನ್, ಲಯನ್ಸ್ ಸರ್ವಿಸ್ ಟ್ರಸ್ಟ್ ವತಿಯಿಂದ ಇವತ್ತು ಜಿಗಣಿ ಹೋಬಳಿಯ ಬಂಡೆನಲ್ಸಂದ್ರದ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದ್ದು, ಈ ಒಂದು ವೇದಿಕೆ ವತಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು, ಆರೋಗ್ಯವಾದಂಥ ಶೈಕ್ಷಣಿಕವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು, ಇವತ್ತು ಇಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು
ಆಯೋಜನೆ ಮಾಡಿರುವಂಥದ್ದು. ಇದರ ಮೂಲಕ ಇವತ್ತು ನಾವೆಲ್ಲರೂ ಕೂಡ ಭಾಳಷ್ಟು ಜನ ಎಲ್ಲ ವೈಯಕ್ತಿಕ ಒತ್ತಡದ ಬದುಕಿನಿಂದ ಎಲ್ಲರೂ ಬಳಲ್ತಿರುವಂಥದ್ದು. ಮತ್ತು ಇವತ್ತು ಎಲ್ರಿಗೂ ಹಣ ಆಸ್ತಿ ಇದ್ದರೂ ಕೂಡ ಆರೋಗ್ಯ ಇಲ್ಲದಿದ್ದರೆ ಅದನ್ನು ನಾವು ಯಾವುದೇ ಥರದ ಅನುಭವಿಸೋಕ್ಕೂ ಸಾಧ್ಯವಾಗದಿರುವಂಥ ಇಂಥ ಸಂದರ್ಭದಲ್ಲಿ ಜನರ ಮನೆ ಬಾಗಿಲುಗಳಿಗೆ ಅಂದರೆ ಗ್ರಾಮಗಳಿಗೆ ಅವರ ಮನೆ ಬಾಗಿಲುಗಳಿಗೆ ಆರೋಗ್ಯವನ್ನು ತಲುಪಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಲಯನ್ಸ್ ಕ್ಲಬ್ ಆಫ್ ಜಿಗ್ನಿ ಟೌನ್ ಮತ್ತು ಸರ್ವಿಸ್ ಟ್ರಸ್ಟು, ಗಂಧದನಾಡು ಜನಪರ ವೇದಿಕೆ, ನಾರಾಯಣ ನೇತ್ರಾಲಯ ಬೊಮ್ಮಸಂದ್ರ, ಆಕ್ಸ್ಫರ್ಡ್ ಆಸ್ಪತ್ರೆ ಯಡೂನಹಳ್ಳಿ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಬಂಡೆ ನೆಲಸಿದ್ದದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರದಾನ ಮತ್ತು ನೇತ್ರ ಚಿಕಿತ್ಸೆ ಮತ್ತು ಉಚಿತ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಈ ದಿನ ಈ ಭಾಗದ ಕಡುಬಡವರಿಗೆ, ಆರೋಗ್ಯ ಸಮಸ್ಯೆ ಇರೋರಿಗೆ, ಈ ಭಾಗದ ಎಲ್ಲ ನಾಗರಿಕ ಬಂಧುಗಳಿಗೆ ಇದರ ಪ್ರಯೋಜನವನ್ನು ಕೊಡೋ ನಿಟ್ಟಿನಲ್ಲಿ ಕೆಲಸ ನಡೆಯುತ್ತಾ ಇದೆ. ಇಲ್ಲಿ ಉಚಿತವಾಗಿ ಇವತ್ತಿನ ದಿನ ಯಾರಿಗೆ ಅವರಿಗೆ ಆಪ್ರೇಷನ್ಗೆ ವೈದ್ಯರು ಸಜೆಸ್ಟ್ ಮಾಡ್ತಾರೋ ಅವರಿಗೆಲ್ಲ ಉಚಿತವಾಗಿ ಬರೀ ಆಪ್ರೇಷನನ್ನು ಮಾಡಿಕೊಡುವಂಥದ್ದು ಮತ್ತು ಉಚಿತವಾಗಿ ಅವರಿಗೆ ಕನ್ನಡಕನ್ನು ವಿತರಣೆ ಮಾಡುವಂಥದ್ದು, ಜೊತೆಗೆ ಆರೋಗ್ಯವಾಗಿ ಅವ್ರಿಗೆ ಯಾವುದೇ ಥರದ ಸಮಸ್ಯೆ ಇದ್ದರೂ ಕೂಡ ಉಚಿತವಾಗಿ ಅವರಿಗೆ ಔಷಧಿಯನ್ನು ನೀಡುವಂಥದ್ದನ್ನೆಲ್ಲ ಸೌಲಭ್ಯವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಪ್ರಯೋಜನವನ್ನು ಈ ಭಾಗದ ನಾಗರಿಕ ಬಂಧುಗಳು ಪಡ್ಕೋಬೇಕು ಅಂತ ವಿನಂತಿ. ಕಾರ್ಯಕ್ರಮಗಳು ಹೆಚ್ಚೆಚ್ಚಾಗಿ ನಮ್ಮ ಸಮಾಜದಲ್ಲಿ ನಡೆದಿರಬೇಕು. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಮ್ಮ ಈ ಲಯನ್ಸ್ ಕ್ಲಬ್ ಇದೆ ಮತ್ತು ಗಜಬೆ ಸಂಘಟನೆ ಇದೆ, ತುಂಬ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಇವರು ನಾಗರಿಕ ಏನು ಬೇಕು ನಾಗರಿಕರಿಗೆ ಒಳ್ಳೆಯ ಕೆಲಸ ಮಾಡ್ತಾ ಬರ್ತಾಯಿದ್ದಾರೆ. ಇದನ್ನು ನೋಡ್ತಾ ನಮಗಂತ ಸಂತೋಷ ಆಗುತ್ತೆ. ಇದಕ್ಕಿಂತ ಸ್ವಲ್ಪ ಚೆನ್ನಾಗಿ ಇನ್ನೂ ಇದು ಮಾಡೋಣ ಅಂತ ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ಈ ನಾಗರಿಕ ಜನ ಇದಕ್ಕೆಲ್ಲ ಬಂದು ಒತ್ತು ಕೊಟ್ಟು ಸಪೋರ್ಟ್ ಮಾಡಿ ಒಳ್ಳೆಯ ಇದರ ಚಿಕಿತ್ಸೆಯನ್ನು ಪಡೆದು ಚೆನ್ನಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಗಂಧದನಾಡು ಜನಪದ ವೇದಿಕೆ ಬೆಂಗಳೂರು ದಕ್ಷಿಣ ವಿಧಾನಸಭೆಯ ವತಿಯಿಂದ ಹಾಗೂ ಜಿಗ್ನಿ ಲಯನ್ಸ್ ಕ್ಲಬ್ ವತಿಯಿಂದ ನಾರಾಯಣ ನೇತ್ರಾಲಯ ಹಾಗೂ ಆಕ್ಸ್ಫರ್ಡ್ ಆಸ್ಪತ್ರೆಗಳ ಸಹಯೋಗದಲ್ಲಿ ಈ ದಿನ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುತ್ತೇವೆ. ಈ ತಪಾಸಣೆಯನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಲ್ಲ ನಾಗರಿಕ ಬಂಧುಗಳು ಇದನ್ನು ಸದುಪಯೋಗಗೊಳಿಸ್ಕೋಬೇಕಾಗಿ ಮನವಿ ಮಾಡ್ಕೊಳ್ತೇನೆ. ದೇವಸ್ಥಾನ ಮತ್ತು ದೇವಸ್ಥಾನದ ಆವರಣಗಳಲ್ಲಿ ಹೋಮ ಹವನಾದಿಗಳು ಮಾತ್ರ ನಡೀತಿರ್ತವೆ. ಇದೇ ಮೊದಲ ಪ್ರಯತ್ನವಾಗಿ ಗಂಧನಾಡು ಜನಪರ ವೇದಿಕೆ ಲಯನ್ಸ್ ಕ್ಲಬ್ ಸರ್ವಿಸ್ ಟ್ರಸ್ಟ್ ವತಿಯಿಂದ ಇಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಯಶಸ್ವಿಯಾಗಿ ನಡೀತಾ ಇದೆ. 200ಕ್ಕೂ ಹೆಚ್ಚು ಜನರು ಬಂದು ಇಲ್ಲಿ ಪ್ರಯೋಜನ ಪಡ್ಕೋತಾ ಇದ್ದಾರೆ. ನಾರಾಯಣ ನೇತ್ರಾಲಯದಿಂದ ಉಚಿತ ಕಣ್ಣು ಪೊರೆಯ ಶಸ್ತ್ರಚಿಕಿತ್ಸೆ ಮತ್ತು ಉಚಿತ ಕನ್ನಡಕ ವಿತರಣೆ, ಆಕ್ಸ್ಫರ್ಡ್ ಆಸ್ಪತ್ರೆ ಕಡೆಯಿಂದ ಹೆಣ್ಣು ಮಕ್ಕಳ ಕಾಯಿಲೆ ಹಲವಾರು ಚಿಕಿತ್ಸೆಗಳು ಮತ್ತು ಉಚಿತ ಔಷಧ ಕೂಡ ಕೊಡಲಾಗುತ್ತೆ. ಇಲ್ಲಿ ಯಾರಿಗೆ ಫೆಸಿಲಿಟಿ ಇರೋದಿಲ್ಲ ಅವ್ರನ್ನ ಆಕ್ಸ್ಫರ್ಡ್ ಆಸ್ಪತ್ರೆಗೆ ಕರ್ಕೊಂಡು ಅಲ್ಲಿ ಮುಂದಿನ ಚಿಕಿತ್ಸೆಗೆ ವ್ಯವಹರಿಸಲಾಗುತ್ತೆ. ನಾವು ಸಿಟಿ ಕಡೆಯಲ್ಲೆಲ್ಲ ಕ್ಯಾಂಪ್ ಮಾಡೋದಕ್ಕಿಂತ ಇಂಥ ನೀಡಿರುವಂಥ ಹಳ್ಳಿಗಳಲ್ಲಿ ಬಡ ಜನಕ್ಕೆ ಮತ್ತು ಇಲ್ಲಿರುವಂಥ ಜನರೆಲ್ಲರೂ ಕೂಡ ಗಾರ್ಮೆಂಟಲ್ಲಿ ಕೆಲಸ ಮಾಡೋಂಥವ್ರು ಕೂಲಿ ಕಾರ್ಮಿಕರು ಇಲ್ಲಿರೋದು ಹಳ್ಳಿ. ಹಂಗಾಗ್ಬಿಟ್ಟು ಈ ಹಳ್ಳಿನಲ್ಲಿ ಶಿಬಿರ ಆಯೋಜನೆ ಮಾಡೋದಂತ ಎಲ್ರಿಗೂ ಕೂಡ ನಾನು ವಂದಿಸ್ತೇನೆ. ಇಲ್ಲಿ ಯಾವುದೇ ಸಂಘ ಸಂಸ್ಥೆಗಳು ಕೆಲಸ ಮಾಡಿದರೂ ಹೊಸ ಬೆಳಕು ಗಮನಕ್ಕೆ ತಂದೇ ಕೆಲಸ ಮಾಡ್ತವೆ. ನಾವು ಕೂಡ ಹೊಸ ಬೆಳಕು ಟ್ರಸ್ಟು ಯಾರೇ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಹೊಸ ಬೆಳಕು ಟ್ರಸ್ಟ್ ಸದಾ ಜೊತೆಯಲ್ಲಿರುತ್ತೆ. ಮತ್ತು ಎಲ್ಲರೂ ಕೂಡ ನೇತ್ರದಾನಕ್ಕೆ ಮುಂದಾಗಬೇಕು. ಕಣ್ಣುಗಳನ್ನು ಬೆಂಕಿಯಲ್ಲಿ ಸುಡದೆ ಮಣ್ಣಲ್ಲಿ ಮಣ್ಣಾಗಿಸದೆ ನಿರ್ಧಾರದಾನ ಮಾಡಬೇಕು ಅಂತ ಕೇಳ್ಕೊಳ್ತಾ, ಯಾರಾದರೂ ತಮ್ಮ ಮನೆಗಳಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದ್ದಲ್ಲಿ ನಮಗಾಗಲಿ ಅಥವಾ ಹತ್ತಿರದ ಯಾವುದೇ ನೇತ್ರ ನಿಧಿಗೆ ಕರೆ ಮಾಡಿ ನೇತ್ರದಾನ ಮಾಡಬೇಕಂತೇಳಿ ಈ ಮೂಲಕ ಕರೆ ಕೊಡ್ತಾರೆ.